3, 2, 1. ನಮಸ್ಕಾರ ರೀ ಎಲ್ಲ ಕನ್ನಡ ಮಂದಿಗೆ. ಇವತ್ತೊಂದು ಒಳ್ಳೇದು ನಂದ ವಿಡಿಯೋ ನಂದು ನಾನು ತೋರ್ಸ್ಕೊಳಕತ್ತೀನಿ. ಒಂದು ವಿಡಿಯೋಗೆ ಕಮೆಂಟ್ ಬಂದೈತೆ, ಒಂದು ಹೇಳ್ತೀನಿ ನೋಡ್ಗುರು. ಹೋಗಿ ಕಮೆಂಟ್ ಆಗಿದೆ ಅಣ್ಣ, ನಾನೇನು ಬೇಜಾರು ಮಾಡ್ಕೊಳೋದಿಲ್ಲ, ಇನ್ನೊಂದು ಮಾಡ್ಕೊಳೋದಿಲ್ಲ. ಕಮೆಂಟು ಕ್ಲೀನ್ ಆಗಿರ್ಬೇಕು. ಸರಿ, ಕೆಟ್ಟದಾಗಿ ಕಮೆಂಟ್ ಆಗಿದೆ, ಒಳ್ಳೆದೇ ಕಮೆಂಟ್ ಆಗಿದೆ ಗೊತ್ತಿಲ್ಲ, ಒಟ್ಟ ಕಮೆಂಟು ಹಾಕಿದೆ ಓಕೆ. ಪ್ರೋಗ್ರಾಮ್ ಜನರನ್ನು ಜಾಗ್ರತೆ ಮಾಡೋ ಪ್ರೋಗ್ರಾಮ್ ಅದು ಹೆಂಗಿರ್ಬೇಕು ಆಗ್ಬೇಕು. ನಿನ್ನ ಕೈಯಲ್ಲಿ ಮಾಡೋಕ್ಕಾಗಲ್ಲ, ಅದಕ್ಕೆ ಹಿಂಗೆ ಮಾತಾಡ್ತಿದ್ದೇನೆ. ಏನು ದೊಡ್ಡ ಯೂಟ್ಯೂಬರ್ ಒಂದು 4 ಸಬ್ಸ್ಕ್ರೈಬ್ ಮಾಡಿಕೊಂಡು ಏನು ದೊಡ್ಡ ಹಂಗೆ ಕಿವಾಗ ಒಂದು 2 ಅಕ್ಕಿ ಅಂದ ಸುಮ್ಮ ಮೂತಿ ಮೇಲೆ ಒಂದು ಮೈಕ್ ಇಟ್ಟು ನನ್ನ ಕೈ ಒಂದು ಐಫೋನ್ ಅದು ಇದು ದೊಡ್ಡ ವಿಡಿಯೋ ತಗೊಂಡು ಅವ್ನ ಕೈಲಿ ಏನಾಯ್ತು ಏನಾಗೋದಿಲ್ಲ. ಅವ್ಯಾವ ವಿಡಿಯೋಗಳು ಮಾಡ್ತಾನೆ, ಸುಮ್ಮನೆ ಎಲ್ಲ ಬಿಡ್ತಾನೆ ಅಣ್ಣ. ಅದು ಹೆಂಗಿರ್ಬೇಕು ಅನ್ನೋ ಪ್ರೋಗ್ರಾಮು ಹೇಳೋಣ. ನಿನ್ನ ಪ್ರಕಾರ ಜನರನ್ನು ಜಾಗ್ರತೆ, ನಾನು ಯಾಕಪ್ಪ ಜಾಗ್ರತೆಯಿಂದ ಅವ್ರು ಇರ್ಸಕ್ಕೆ ಮಾಡಲಿ, ಅದು ಅವ್ರವ್ರ ಇಷ್ಟ. ಈಗ ನೀವೇ ನೋಡ್ತಾ ಇದ್ದಾರೆ, ಹೇಳ್ತೀನಿ ನನಗೆ ಅನಿಸಿದ್ದೆ ನಾನು ಹೇಳ್ತೀನಿ. ಸೊ ಒಬ್ಬ ಮನುಷ್ಯ ನಿನ್ನೆ ತಗೊತೀನಿ, ನಿನ್ನೆ ನೀನು ಹೊರಗೆ ಹೊಂಟಿಯಪ್ಪ, ಹೆಂಗೆ ಹೋಗ್ಬೇಕಪ್ಪ ಜಾಗ್ರತೆಯಿಂದ. ಚೆನ್ನಾಗಿ ಒಳ್ಳೆ ಡ್ರೆಸ್ ಹಾಕ್ಕೊಂಡು, ಚೆನ್ನಾಗಿ ಏರ್ಕೌಟ್ ಮಾಡಿಕೊಂಡು, ನಿನ್ಗೇನು ಅನಿಸುತ್ತೋ ಅದೆಲ್ಲ ಮನೆಗೆ ಮಾಡಿಕೊಂಡು ಹೊರಗಡೆ ಹೋಗು. ಎಲ್ಲಿಗಾದ್ರೂ ಹೋಗು, ಎಲ್ಲಿಗಾದ್ರೂ ಹೋಗಪ್ಪ, ನನಗೆ ಗೊತ್ತಿಲ್ಲ ಅಣ್ಣ. ಸೊ ಹೊರಗಡೆ ಹೋಗ್ಬೇಕಂದ್ರೆ ಡೀಸೆಂಟ್ ಇರ್ಬೇಕು ಮನುಷ್ಯ, ಡೀಸೆಂಟು, ಒಳ್ಳೆ ಮಾತು. ಯಾರಾದರೂ ಮಾತಾಡ್ಸಿದ್ರೆ ಚೆನ್ನಾಗಿ ಮಾತಾಡಬೇಕು. ಅದು ಬಿಟ್ಟು ಏನೋ ಗೊತ್ತಿಲ್ರಿ, ಗೊತ್ತು ನನಗೆ ಗೊತ್ತರೆ ಈಗ ಬಂದು ಸದ್ದೆ ನಾಯಿ ಮಾಡ್ಬೇಕು. ಅದಕ್ಕೆ ಈ ಥರ ಅಲ್ಲ, ಚೆನ್ನಾಗಿ ಮಾತಾಡಬೇಕು. ಅವ್ರ ಕಣ್ಣಲ್ಲಿ ಕಣ್ಣಿಟ್ಕೊಂಡು ಮಾತಾಡಬೇಕು, ನಗ್ತಾನೆ ಸ್ಮೆಲ್ ಕೊಟ್ಕೊಂಡು ಮಾತಾಡಬೇಕು. ಅವ್ರ ಕೋಪದಲ್ಲಿದ್ರ ನಾವು ಸ್ಮೆಲ್ ಕೊಟ್ಕೊಳ್ತಾನೆ ಮಾತಾಡಬೇಕು, ಅದೊಂದು. ಬಟ್ ಇನ್ನೊಂದು, ನೀ ಎಲ್ಲಾದರೂ ಹೋಗಿಯಪ್ಪ ಅಂದರೆ ಡೀಸೆಂಟಾಗಿ ಜಾಗ್ರತೆ. ಅಂದರೆ ಯಾರಾದ್ರೂ ಹಿಂಗೆ ಹೊಡೆಯಕ್ಕೆ ಬಂದರೆ ನೀನು ಹೊಡೆದಾಡು. ನಿನಗೇನು ಹೊಡೆದಾಡಕ್ಕೆ ಬರಲ್ಲಣ್ಣ, ನೀನು ಹೊಡೆದಾಡು ಜಾಗ್ರತೆ. ನೀನು ಜಾಗ್ರತೆಯಿಂದ ಇರ್ಬೇಕಂದ್ರೆ ನಾನು ಹೇಳ್ತಾ ಇದ್ದೀನಿ, ಹೊಡೆದಾಡು. ನಿನ್ನ ಕೈ ಶಕ್ತಿ ಐತೆ ಹೊಡೆದಾಡಪ್ಪ, ನಿನ್ನ ಕೈ ಶಕ್ತಿ ಐತಲ್ಲ ಹೊಡೆದಾಡು. ಐ ಡೋಂಟ್ ನೋ, ನಿನ್ನ ಜಾಗ್ರತೆಯಿಂದ ಇರ್ಬೇಕಲ್ಲ ಜನರು. ಸೊ ಜನರು ಇದೇ ತಿಳ್ಕೊಂತಾರೆ, ಹೊರಗಡೆ ಹೋಗ್ಬೇಕಾ ನಿನ್ನ ಕೈಯಲ್ಲಿ ಹೊಡೆದಾಡೋ ತಾಕತ್ತಿದೆಯಾ, ಹೋರಾಟ ಮಾಡೋ ತಾಕತ್ತಿದೆಯಾ, ಇದ್ರೆ ಹೋಗು, ಇಲ್ಲಾಂದ್ರೆ ಹೋಗೇ ಬೇಡ. ಇಷ್ಟೇ ನನ್ನ ಮಾತು, ಅರ್ಥ ಆಯ್ತಣ್ಣ? ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ಬೇಕಾ, ಇನ್ನೊಂದ್ಸಲ ಬೇಕಾದ್ರೆ ನೋಡ್ಕೊ. ಜಾಗ್ರತೆ ಅಂದರೆ ನಾನೇನು ವಾಚ್ಮ್ಯಾನ್ಗಳು ಕಳಿಸ್ಬೇಕನ್ನ, P1ಗಳು ನಿಂಗೆ ಸಪ್ರೇಟ್ ಕಳಿಸ್ಬೇಕಾ? ಯಾರು ಜನಗಳು ಎಷ್ಟು ಜನ ಏನು ನಾನೇನು ದೊಡ್ಡ CM, ಏನು ಕೋಟ್ಯಾಧಿಪತಿ ಇಲ್ಲ, ನಾನೇನು ಇದು ಒಂದು ದಿವಸ ಕೊಂಡ್ಕೊಂಡು ಏನು ಆಳ್ತಾ ಇದ್ದೀನಿ. ಜಾಗ್ರತೆಯಿಂದ ಜನರನ್ನ ಇರಿಸೋಕ್ಕೆ ಅದು ಅವ್ರವ್ರಿಗೆ ಬಿಟ್ಟಿದ್ದ. ಹೊರಗಡೆ ಹೆಂಗೆ ಹೋಗ್ಬೇಕಂದ್ರೆ ಕೈಯಲ್ಲಿ ಈ ಶಕ್ತಿ ಇದೆಯಾ ಹೋರಾಟ ಮಾಡೋಕ್ಕೆ. ನಾನು ಹಿಂಗೆ ಹೋಗಿ ಹಿಂಗೆ ಬರ್ತೀನಪ್ಪ, ನನಗೇನು ಭಯ ಇಲ್ಲ, ಹೋಗಿ ಬರ್ರಿ, ಅದೇ ಜಾಗ್ರತೆ, ಅದೇ ಎಲ್ಲ. ಅದು ಇಲ್ಲಾಂದ್ರೆ ಸುಮ್ಮನೆ ಜಾಗ್ರತೆ ಅಣ್ಣ. ಇದು ಪ್ರೋಗ್ರಾಮ, ಈ ಪ್ರೋಗ್ರಾಮಲ್ಲೇ ಇದು ಸ್ಪೀಚು ವಿಡಿಯೋ ಸುಮ್ಮನೆ ಹಾಕ್ಬಿಡ್ತೀರ ಅಣ್ಣ, ಏನೋ ಮಾಡ್ತಾಯಿರ್ತೀರ. ಸೊ ನನ್ನ ಕೋಪದಲ್ಲಿಲ್ಲ, ಕೋಪ ಬಂದಿದ್ರೆ ಬೇಡ ಮಾತಾಡೋಣ. ಸೊ ಬೇಡ, ಈ ಮಾತು ನನಗೆ ಇಷ್ಟ ಆಗಿದ್ರೆ ಇನ್ನೊಂದು ಕಮೆಂಟ್ ಹಾಕು, ಇಲ್ಲಾಂದ್ರೆ ಹಾಕ್ಲೇಬೇಡ. ಹಿಂಗೆ ಮನಸ್ಸಿಗೆ ಅನಿಸಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊ, ನನ್ನ ಇನ್ಸ್ಟಾ ಫಾಲೋ ಪೇಜೆಲ್ಲ ಒತ್ತು, ಎಲ್ಲದು ಮಾಡ್ಕೊ. ಸೊ ಯೂಟ್ಯೂಬಲ್ಲಿ ಹಾಕಿದ್ಯಾ, ಪರ್ಸನಲಾಗಿ ಮಾತಾಡೋಣ ಬಾ. ಬೇಕಾದ್ರೆ ಹೆಂಗೆ ಮಾಡಬೇಕು ಹೆಂಗಿಲ್ಲ, ನಾನು ನಿನ್ನ ಇನ್ಸ್ಟಾ ID ಕೊಟ್ಟಿದ್ದೀನಿ, ಎಲ್ಲ ಗ್ರಾಸ್ ಎಲ್ಲ ಅಲ್ಲೆಲ್ಲ ಹಾಕಿರ್ತೀನಿ. ಅದನ್ನ ನೋಡ್ಕೊಂಡಾದ್ರೂ ಮಾಡಬೇಕಲ್ಲ. ಇನ್ಸ್ಟಾದಲ್ಲಿ ಫಾಲೋ ರಿಕ್ವೆಸ್ಟ್ ಕೊಡು, ನಾನು ಕೊಡ್ತೀನಿ, ಮೆಸೇಜ್ ಮಾಡು, ಮಾತಾಡ್ತೀನಿ. ಹೆಂಗೆ ಮಾಡ್ಬೇಕಣ್ಣ ಹೆಂಗಿಲ್ಲ ಮಾಡ್ತೀನಿ, ಅದಕ್ಕೇನಿದೆ, ಸುಮ್ಮನೆ ಅದೇ ಗೊತ್ತಿರಲ್ಲ. ನಮಸ್ಕಾರ ರೀ ಎಲ್ಲ, ಬರ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.